ಸರ್ಕಾರಿ ಶಾಲೆ ಅಂದ್ರೆ ಮೂಗು ಮುರಿಯೋರೆ ಹೆಚ್ಚು. ಇದಕ್ಕೆ ಆ ಗ್ರಾಮದಲ್ಲಿರೋ ಶಾಲೆಯ ಅವ್ಯವಸ್ಥೆಯೇ ಸಾಕ್ಷಿ. ಶತಮಾನದಷ್ಟು ಹಳೆಯದಾಗಿರುವ ಸರ್ಕಾರಿ ಸ್ಕೂಲ್ ಅನಾರೋಗ್ಯದಿಂದ ಬಳಲ್ತಾ ಇದೆ. ಜನಪ್ರತಿನಿಧಿಗಳು ಅಧಿಕಾರಿಗಳ ವಿರುದ್ಧ ಜನ ಸಿಡಿದೆದ್ದಿದ್ದಾರೆ. ಕಿತ್ತೋದ ಮೇಲ್ಚಾವಣಿ, ಸೋರುತ್ತಿರುವ ಸೂರು, ತೊಯ್ದು ತೊಪ್ಪಿಯಾಗಿರುವ ಕೊಠಡಿ, ಪುಟಾಣಿಗಳು ಜೀವ ಭಯದಲ್ಲೇ ಪಾಠ ಕೇಳ್ತಿದ್ದಾರೆ. ಅಂದ ಹಾಗೆ ಇದು ಕೊಡಗು ಜಿಲ್ಲೆಯ ಸರ್ಕಾರಿ ಶಾಲೆಯ ದುಸ್ಥಿತಿ. ಅವ್ಯವಸ್ಥೆಗಳ ಆಗರವನ್ನೇ ಹೊದ್ದು ನಿಂತಿರುವ ಇದು ಕೊಡಗು ಜಿಲ್ಲೆ ಸೋರ್ಲಬ್ಬಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ. ಶಾಲೆ ನಿರ್ಮಾಣವಾಗಿ 113 ವರ್ಷಗಳು ಕಳೆದಿವೆ. ಶತಮಾನದ ಇತಿಹಾಸ ಇರುವ ಸ್ಕೂಲ್ ಸಮಸ್ಯೆಗಳಿಂದ ಬಳಲ್ತಾ ಇದೆ. ಮೇಲ್ಚಾವಣಿ ಕಿತ್ತೋಗಿದ್ದು, ಹೆಂಚುಗಳು ಹಾರಿ ಹೋಗಿವೆ. ಮಳೆ ಬಂದ್ರೆ ಕೊಠಡಿಗಳಲ್ಲಿ ನೀರು ತುಂಬಿಕೊಳ್ಳುತ್ತೆ. ಮಕ್ಕಳ ಜೀವಕ್ಕೂ ಗ್ಯಾರಂಟಿ ಇಲ್ಲದಂತಾಗಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಅತ್ಯಾಧುನಿಕ ಪ್ರಾಜೆಕ್ಟರ್, ಪ್ರಿಂಟರ್, ಜೆರಾಕ್ಸ್ ಯಂತ್ರಗಳು, UPS ಬ್ಯಾಟರಿ ಮಳೆ ನೀರಲ್ಲಿ ನೆಂದು ಹಾಳಾಗ್ತಾ ಇವೆ. ಇದು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಸೂರ್ಲಬಿ ಎಂಬ ಕುಗ್ರಾಮದಲ್ಲಿರುವಂತಹ 113 ವರ್ಷಗಳಷ್ಟು ಹಳೆಯದಾದ ಒಂದು ಸರ್ಕಾರಿ ಶಾಲೆ. ಈ ಶಾಲೆಯ ಹಂಚು ಅಂದರೆ ಮಾಡಿ ಏನಿದೆ, ಮಾಡನ್ನು ಒಂದ್ಸಲ ನಾವು ಝೂಮ್ ಹಾಕಿ ನೋಡೋದಾದರೆ ಅಲ್ಲಿ ಹಂಚುಗಳು ಸಂಪೂರ್ಣವಾಗಿ ಒಡೆದು ಕುಸಿದು ಹೋಗಿದೆ. ಅಂದರೆ ಒಳಗೆ ಆ ಮರದ ರೀಪರ್ ಅಂತ ಏನಂತೀವಿ, ಮರದ ಪಟ್ಟಿಗಳು ಅವು ಕುಂಬಾಗಿ ಆ ಹಂಚುಗಳು ಒಡೆದು ಹೋಗಿದೆ. ಇಷ್ಟೆಲ್ಲ ಅಧ್ವಾನ ಹೊಂದಿದ್ರೂ ಜಿಲ್ಲಾಡಳಿತ, ಶಿಕ್ಷಣ ಇಲಾಖೆ ಅಧಿಕಾರಿಗಳು ಇತ್ತ ಸುಳಿತಾನೇ ಇಲ್ಲ. ಜನಪ್ರತಿನಿಧಿಗಳು ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಹಿಡಿಶಾಪ ಹಾಕಿದ್ದಾರೆ. ಬಿಲ್ಡಿಂಗ್ಗಳು ಬೀಳೋಕ್ಕಾಗಿದೆ, ಮೇಲ್ಛಾವಣಿ ಹಂಚು ಇಂದೆಲ್ಲ ಬೀಳ್ತಾ ಇದೆ. 3 ವರ್ಷದಿಂದ ಇದ್ರ ಬಗ್ಗೆ ನಾವು ಶಿಕ್ಷಣ ಇಲಾಖೆ BO ಅವರಿಗೆ ಮತ್ತು ಪಂಚಾಯತಲ್ಲೆಲ್ಲ ದೂರನ್ನು ಕೊಡ್ತಾ ಇದ್ದೀವಿ. ಆದರೂ ಯಾವುದೇ ಮತ್ತು ಕಳೆದ ವರ್ಷ ಮಳೆಗಾಲದಲ್ಲಿ ಈ ಸಭಾಭವನದ ಮೇಲ್ಛಾವಣಿ ಹಾರೋಯಿತು, ಅದನ್ನು ಹೇಳಿದ್ದೀವಿ. ಇವೆಲ್ಲ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಅಷ್ಟೇ ಸರಿ. ಹಲವು ವರ್ಷಗಳ ಹಿಂದೆ ಸೂರ್ಲಬ್ಬಿ ಶಾಲೆಯಲ್ಲಿ 300ರಿಂದ 400 ವಿದ್ಯಾರ್ಥಿಗಳು ಕಲಿತಾ ಇದ್ರು. ಆದರೆ ಮೂಲಭೂತ ಸೌಕರ್ಯದ ಕೊರತೆ, ಅವ್ಯವಸ್ಥೆಯಿಂದ ವಿದ್ಯಾರ್ಥಿಗಳ ಸಂಖ್ಯೆ 9ಕ್ಕೆ ಇಳಿಕೆಯಾಗಿದೆ. ಸರ್ಕಾರಿ ಬಸ್ ಇಲ್ಲದೆ ವಿದ್ಯಾರ್ಥಿಗಳು ನಿತ್ಯ 4 ಕಿಲೋಮೀಟರ್ ನಡೆದುಕೊಂಡೇ ಬರ್ತಾ ಇದ್ದಾರೆ. ಇತ್ತ ಸರ್ಕಾರ 2 ಅತಿಥಿ ಶಿಕ್ಷಕರನ್ನ ನೇಮಿಸಿದೆ. ಡೆಪ್ಯುಟೇಷನ್ ಮೇಲೆ ನೇಮಕವಾಗಿರುವ ಶಿಕ್ಷಕರು ವಾರಕ್ಕೊಮ್ಮೆ ಬರೋದೇ ಕಷ್ಟ. ಇಲ್ಲಿ ಸರಿಯಾದ ಶಿಕ್ಷಣ ವ್ಯವಸ್ಥೆ ಇಲ್ಲ. ಹೀಗಾಗಿ ಸಮಸ್ಯೆ ಪರಿಹರಿಸಿ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಆ್ಯಕ್ಚುಲಿ ಟೀಚರ್ಸ್ ಅವರು ಬರೋದಕ್ಕೆ ಪ್ರಾಬ್ಲಮ್ಮು, ಬಸ್ಸುಗಳಿದ್ದು ವ್ಯವಸ್ಥೆ ಕರೆಕ್ಟಾಗಿಲ್ಲ. ಇಲ್ಲಿ ಟೀಚರ್ಸ್ ಅವರು ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದೇ ಫೆಸಿಲಿಟಿ ಇಲ್ಲದ ಕಾರಣ ಬರ್ತಾ ಇಲ್ಲ. ಮಕ್ಕಳು ಏನಕ್ಕೆ ಹೊರಗಡೆ ಹೋಗ್ತದೆ ಅಂತ ಎಜುಕೇಷನ್, ಇವಾಗ ಮೇಯ್ನಾಗಿ ಬೇಕಾಗಿದ್ದು ಎಜುಕೇಷನ್. ಗೆಸ್ಟ್ ಟೀಚರ್ 2 ಜನ ಇದ್ದಾರೆ. 7ನೇ ಕ್ಲಾಸ್ ಗಂಟ 2 ಟೀಚರು ಯಾವ ಸಬ್ಜೆಕ್ಟು ಟೀಚ್ ಮಾಡ್ತಾರೆ, ನೀವೇ ತಿಳ್ಕೊಳ್ಳಿ. ಗ್ರಾಮಸ್ಥರು BEOಗೆ ದೂರು ನೀಡಿದ್ರು ಕ್ಯಾರೆ ಅಂತಿಲ್ವಂತೆ. ಬಡ ಮಕ್ಕಳಿಗಾಗಿ ಗ್ರಾಮದಲ್ಲಿ ಇರುವ ಇದೊಂದು ಶಾಲೆ ಅಧೋಗತಿಗೆ ತಲುಪಿದೆ. ಇನ್ನಾದ್ರೂ ಸರ್ಕಾರ, ಶಿಕ್ಷಣ ಇಲಾಖೆ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ. ಗೋಪಾಲ್ ಸೋಮಯ್ಯ, TV9 ಕೊಡಗು.